Audio Jungle. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ನಿಮ್ಗೇನಾದರೂ ಹೊಟ್ಟೆಯುಬ್ಬರ ಅಥವಾ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆಯಾ? ಒಂಥರ ಬ್ಲೋಟಿಂಗ್ ಆಗಿ ಕಾನ್ಸ್ಟಿಪೇಷನ್ ಆಗುವಂಥದ್ದು, ಮಲಬದ್ಧತೆ ಆಗುವಂಥದ್ದು, ಅಥವಾ ಹೊಟ್ಟೆಯ ಏನೇ ಸಮಸ್ಯೆ ಉತ್ಪತ್ತಿ ಆಗ್ತಾ ಇದೆಯಾ? ಅಥವಾ ಮಾನಸಿಕವಾಗಿ ಮೂಡ್ ಆಫ್ ಆಗುವಂಥದ್ದು, ಮೂಡ್ ಸ್ವಿಂಗ್ ಆಗುವಂಥದ್ದು, ಆಲಸ್ಯ ಉಂಟಾಗುವಂಥದ್ದು, ಈ ಥರ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಅಥವಾ ಮೆಟಬಾಲಿಕ್ ಅಥವಾ ನ್ಯೂಟ್ರಿಷನಲ್ ಸಿಂಡ್ರೋಮ್ಸ್ ಅಂತ ಏನು ಹೇಳ್ತೀವಿ, ಕೂದಲು ಉದುರುವಂಥದ್ದು, ಚರ್ಮ ಡ್ರೈ ಅಂತ ಅನಿಸೋವಂಥದ್ದು, ಈ ಥರ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಮ ಸಲುವಾಗಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಪ್ಪ ಅಂತಂದರೆ, ನಮ್ಮೊಳಗೆ ಇದ್ಕೊಂಡು ನಮ್ಮ ಆಹಾರವನ್ನೆಲ್ಲ ಸೇವಿಸಿ ತಿಂದು ಹಾಕ್ಕೊಂಡು ನಮಗೆ ತೊಂದರೆ ಕೊಡುವಂತಹ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತ ಕೇಳಿದ್ರೆ, ಅದನ್ನೇ ನಾವು ಪ್ಯಾರಾಸೈಟ್ ಇನ್ಫೆಕ್ಷನ್ ಅಂತ ಕರಿತೀವಿ, ಅಥವಾ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತೀವಿ, ಅಥವಾ ನಾರ್ಮಲಿ ಆಡು ಭಾಷೆಯಲ್ಲಿ ಹುಳ ಆಗಿರೋದು ಅಥವಾ ಹುಳುಗಳಾಗಿರೋದು ಅಂತ ಹೇಳಿ ಕರಿತೀವಿ. ಈ ವರ್ಮ್ ಇನ್ಫೆಸ್ಟೇಷನ್ ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆದಾಗ ಏನಾಗತ್ತಪ್ಪ ಅಂತಂದರೆ, ಅವು ನಮ್ಮ ಶರೀರದಲ್ಲೇ ಇದ್ಕೊಂಡ್ಬಿಟ್ಟು ನಾವು ತಿನ್ನಂತಹ ಆಹಾರವನ್ನು ಅವುಗಳು ಸೇವನೆ ಮಾಡಿಬಿಟ್ಟು ನಮ್ಮಲ್ಲಿ ಹಲವಾರು ರೋಗಗಳನ್ನು, ಹಲವಾರು ರೀತಿಯ ಸಿಂಪ್ಟಮ್ಸ್ಗಳನ್ನು ತಂದು ಕೊಡುತ್ತೆ. ಅದರಿಂದಾಗಿ ನಾವು ಅದನ್ನು ಟ್ಯಾಕಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾರ್ಮಲಿ ಈಗ ಹುಳುಗಳು ಅಂತ ಅಂದಾಗ ಏನಲ್ಲಿ ಇಚ್ಚಿಂಗ್ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡ್ತೀವಿ, ಅಥವಾ ಮಕ್ಕಳ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತೀವಿ. ಯಾಕಂತಂದರೆ ಮಕ್ಕಳಲ್ಲಿ ಹುಳಗಳ ಸಮಸ್ಯೆ ಅಥವಾ ವರ್ಮ್ ಇನ್ಫೆಸ್ಟೇಷನ್ ಹೆಚ್ಚಾಗಿ ಕಂಡು ಬರುತ್ತೆ, ಏನಲ್ಲಿ ಇಚ್ಚಿಂಗು ಜಾಸ್ತಿಯಾಗಿ ಕಂಡು ಬರುತ್ತೆ. ಹಾಗಾಗಿ ನಾವು ಯಾವಾಗಲೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಬರೀ ಮಕ್ಕಳಷ್ಟೇ ಅಲ್ಲ, ದೊಡ್ಡವರಲ್ಲೂ ಸಹ ವರ್ಮ್ ಇನ್ಫೆಸ್ಟೇಷನ್ ಆಗತ್ತೆ. ಹಾಗೇನೆ ಈ ವರ್ಮ್ ಇನ್ಫೆಸ್ಟೇಷನ್ ಏನಿದೆ, ಬರೀ ಏನಲ್ ರೀಜನ್ನಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಿಗೂ ಹೋಗ್ಬಿಟ್ಟು ನಾನಾ ರೀತಿಯ ತೊಂದರೆಗಳನ್ನು ಅವು ನಮ್ಮ ಶರೀರದಲ್ಲಿ ಮಾಡುತ್ತೆ. ಅದರಲ್ಲಿ ಯಾವ್ದ್ಯಾವುದು ಪ್ರಮುಖವಾಗಿ ಅಂತ ಹೇಳಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಗಟ್ ಇಶ್ಯೂಸ್ ಅಥವಾ ಜೀರ್ಣಕ್ಕೆ ಸಂಬಂಧಪಟ್ಟ ಒಂದು ಸಿಂಪ್ಟಮ್ಸ್ಗಳನ್ನು, ಅದು ನಮಗೆ ಡೈಜೆಷನ್ ಇಶ್ಯೂಸ್ ಇರ್ಬೋದು, ಜೀರ್ಣಕ್ಕೆ ಬೇಕಾಗಿರುವಂತಹ ತೊಂದರೆಯನ್ನು ಮಾಡ್ತಾ ಹೋಗುತ್ತೆ. ಏನಪ್ಪ ಅಂತಂದರೆ, ಈ ವರ್ಮ್ ಇನ್ಫೆಸ್ಟೇಷನ್ ಆದಾಗ ಅವು ಸರಿಯಾಗಿ ಆಹಾರವನ್ನು ಜೀರ್ಣ ಮಾಡೋದಕ್ಕೆ ಕೊಡೋದಿಲ್ಲ, ಆ ಗುಡ್ ಬ್ಯಾಕ್ಟೀರಿಯಾಸ್ಗಳನ್ನೆಲ್ಲ ಹಾಳು ಮಾಡಿಬಿಡ್ತವೆ. ಹಾಗಾಗಿ ಒಂಥರ ಹೊಟ್ಟೆ ಉಬ್ಬರ ಆಗುವಂಥದ್ದು, ಗ್ಯಾಸ್ ಆಗುವಂಥದ್ದು, ಮತ್ತು ಮಲಬದ್ಧತೆ, ಒಂದೆರಡು ದಿನ ಆದರೂ ಮಲ ಸರಿಯಾಗಿ ವಿಸರ್ಜನೆ ಆಗದೆ ಇರುವಂಥದ್ದು, ಪೋಷಕಾಂಶಗಳ ಹೀರಿಕೆ ಆಗದೆ ಇರುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಬರುತ್ತೆ. ಈ ಗ್ಯಾಸ್, ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಎಲ್ಲ ಇದೆ ಅಂತಂದರೆ ವರ್ಮ್ ಇನ್ಫೆಸ್ಟೇಷನನ್ನು ನೀವು ಫಸ್ಟ್ ಥಿಂಕ್ ಮಾಡಬೇಕಾಗತ್ತೆ. ಇನ್ನು ಎರಡನೇದೇನಪ್ಪ ಅಂತಂದರೆ ಸುಸ್ತಾಗುವಂಥದ್ದು, ತುಂಬ ಆಯಾಸ. ಯಾಕೆ ಆಯಾಸ ಅಂತ ಕೇಳಿದ್ರೆ, ನಾವು ಸೇವನೆ ಮಾಡಿರುವಂತಹ ಆಹಾರವನ್ನೆಲ್ಲ ಇವು ತಿಂದ್ಕೊಂಡು ಕೂತ್ ಬಿಡ್ತವೆ, ನಮ್ಮ ಶರೀರಕ್ಕೆ ಶಕ್ತಿ ದೊರೆಯೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಯನ್ ಕಂಟೆಂಟ್ ಅಂತಂದರೆ ಇವುಗಳಿಗೆ ಬಹಳ ಖುಷಿ. ಹಾಗಾಗಿ ನಮ್ಮ ಶರೀರದಲ್ಲಿರೋ ಅಂತಹ ಅಯನ್ ಕಂಟೆಂಟ್ಸನ್ನೆಲ್ಲ ಇವು ತಿನ್ಕೊಂಡು ಕೂತ್ ಬಿಡ್ತವೆ. ಆದ್ರಿಂದಾಗ ಏನಾಗತ್ತೆ, ನಮ್ಮಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗುತ್ತೆ, ಫೆರಿಟಿನ್ ಕಡಿಮೆ ಆಗುತ್ತೆ, ಅಯನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಏನಾಗತ್ತೆ, ಸುಸ್ತು, ನಿಶಕ್ತಿ, ಒಂಥರ ಕಾಲೆಲ್ಲ ಬಳಲ್ದಂಗೆ ಆಗೋದು, ಸುಸ್ತಾಗೋದು, ಜಾಸ್ತಿ ಕೆಲಸ ಮಾಡಿದ ತಕ್ಷಣ ಅಯ್ಯೋ ಸಾಕಪ್ಪ ಕುತ್ಕೊಂಡು ಬಿಡೋಣ ಅಂತ ಆಗೋವಂಥದ್ದು, ಇಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಈ ಸುಸ್ತಾಗ್ತಾ ಇದೆ, ತುಂಬ ಆಯಾಸ ಆಗ್ತಾ ಇದೆ ಅಂದರೂ ಸಹ ನೀವು ಒಂದು ಸಲ ವರ್ಮ್ ಇನ್ಫೆಸ್ಟೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಮೂರನೇದೇನಪ್ಪ ಅಂತಂದರೆ, ಮೂರನೇದಾಗಿ ಹಸಿವು. ಕೆಲವೊಮ್ಮೆ ತುಂಬ ಜಾಸ್ತಿ ಹಸಿವಾಗುವಂಥದ್ದು, ಅಥವಾ ಕೆಲವೊಮ್ಮೆ ಹಸಿವೇ ಇಲ್ಲಪ್ಪ, ನನಗೇನು ಊಟ ತಗೊಳ್ಬೇಕು ಅಂತ ಅನಿಸ್ತಾ ಇಲ್ಲ ಅಂಥೇಳಿ ಹೊಟ್ಟೆ ಫುಲ್ ಆಗಿದೆಯೇನೋ ಅಂತ ಅನಿಸುವಂಥದ್ದು, ಅಥವಾ ಹಸಿವೆ ಕಡಿಮೆ ಆಗುವಂಥದ್ದು. ಈ ಎರಡು ಸಂದರ್ಭದಲ್ಲೂ ಸಹ ನೀವೇನು ಮಾಡಬೇಕು, ಈ ಒಂದು ವರ್ಮ್ ಇನ್ಫೆಸ್ಟೇಷನ್ ಆಗಿರಬಹುದೇನೋ ನನಗೆ ಅಂಥೇಳಿ ಯೋಚನೆ ಮಾಡಬೇಕಾಗತ್ತೆ. ಇನ್ನು ನಾಲ್ಕನೇದು ಗಂಟಲು ಒಣಗಿ ಬರುವಂಥದ್ದು.
ಏನಪ್ಪ ಈ ವರ್ಮ್ ಇನ್ಫೆಸ್ಟೇಷನ್ ಆದಾಗ ಏನಾಗತ್ತೆ ಅಂತಂದ್ರೆ ಅವುಗಳು ರಾತ್ರಿ ಹೊತ್ತಲ್ಲಿ ತುಂಬಾ ಆಕ್ಟಿವ್ ಆಗಿರ್ತವೆ, ಹಗಲು ಹೊತ್ತಲ್ಲಿ ನಾವು ಆಕ್ಟಿವ್ ಇರ್ತೀವಿ. ಬಟ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇದೆಯಲ್ಲ, ಅವು ಹುಳುಗಳು ರಾತ್ರಿ ಹೊತ್ತಲ್ಲಿ ಆಕ್ಟಿವೇಟ್ ಆಗಿರ್ತವೆ. ಹಾಗಾಗಿ ರಾತ್ರಿ ಹೊತ್ತಲ್ಲಿ ಆಕ್ಟಿವೇಟ್ ಇರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಅದು ನಮ್ಮ ಒಂಥರ ಗಂಟಲು ಡ್ರೈ ಆದಂಗೆ ಅನ್ಸುತ್ತೆ. ನಮ್ಮ ಇದನ್ನ ಹೀರಿಕೆ ಮಾಡ್ಕೊಳ್ಳೋದ್ರಿಂದ ರಾತ್ರಿ ಎಚ್ಚರ ಆಗತ್ತೆ. ಸ್ಪೆಷಲಿ ಈ 1 ಗಂಟೆ 2 ಗಂಟೆ ಟೈಮಲ್ಲೆಲ್ಲ ಒಂಥರ ಗಂಟ್ಲು ಒಣಗದಂಗಾಗಿ ಬಾಯಾರಿಕೆ ಆದಂಗಾಗಿ ನೀವೇನಾದ್ರೂ ಎಚ್ಚರ ಆಗ್ತೀರಿ, ಮತ್ತೆ ನಿದ್ರೆ ನಿಮ್ದು ಡಿಸ್ಟರ್ಬ್ ಆಗತ್ತೆ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಥವಾ ವರ್ಮ್ ಇನ್ಫೆಕ್ಷನ್ ಆಗಿದೆ ನಿಮ್ಮಲ್ಲಿ ಅಂತ ಅರ್ಥ. ಹಾಗಾಗಿ ಈ ಒಂದು ಒಣಗಿದ ಗಂಟ್ಲು ಏನಿದೆಯಲ್ಲ ಅದು ಒಂದು ಮೇಜರ್ ಸಿಂಪ್ಟಮ್ ಕೂಡ ಹೌದು. ಇದಾದ ನಂತರದಲ್ಲಿ ನೆಕ್ಸ್ಟ್ ಬರುವಂಥದ್ದು ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಮೂಡ್ ಸ್ವಿಂಗ್ಸ್ ಯಾಕಪ್ಪ ಅಂತ ಕೇಳಿದ್ರೆ ಈ ಒಂದು ವರ್ಮ್ ಇನ್ಫೆಕ್ಷನ್ ಆದಾಗ ಏನಾಗತ್ತೆ ಅಂತಂದ್ರೆ ಸೆರೋಟೋನಿನ್ನೆಲ್ಲ ಅವು ಕಡಿಮೆ ಮಾಡ್ತಾ ಬರ್ತವೆ. ಸೆರೋಟೋನಿನ್ ಹಾರ್ಮೋನನ್ನು ರೆಡ್ಯೂಸ್ ಮಾಡೋದ್ರಿಂದ ನಮ್ಮ ಗಟ್ಟಲ್ಲಿ ಕರುಳಿನಲ್ಲಿ ನಮಗೆ ಒಂಥರ ಬ್ರೈನ್ ಫಾಗ್ ಅಂತ ಹೇಳ್ತೀವಿ, ಏನು ಮಾಡೋದು ಬೇಡ ಅಂತ ಅನಿಸುತ್ತೆ. ಸೆರೋಟೋನಿನ್ ಹ್ಯಾಪಿ ಹಾರ್ಮೋನ್ ನಮ್ಮಲ್ಲಿ ಅಲ್ವಾ, ನಾವು ಆನಂದವಾಗಿರ್ಬೇಕು ಅಂತಂದ್ರೆ ಆ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ, ಅದು ಕರುಳಿನಿಂದ ಉತ್ಪತ್ತಿ ಆಗತ್ತೆ. ಆದರೆ ಈ ವರ್ಮ್ ಇನ್ಫೆಕ್ಷನ್ ಆದಾಗ ಸೆರೋಟೋನಿನ್ ಹಾರ್ಮೋನ್ ರೆಡ್ಯೂಸ್ ಆಗೋದ್ರಿಂದ, ಕಮ್ಮಿ ಆಗೋದ್ರಿಂದ ನಮ್ಮಲ್ಲಿ ಒಂಥರ ಬ್ರೈನ್ ಫಾಗ್, ಏನು ಮಾಡೋದು ಬೇಡ, ಮೂಡಿಲ್ಲ, ಆಲಸ್ಯ ಉಂಟಾಗಿದೆ, ಒಂಥರ ಇರಿಟೇಟೆಡ್ ಫೀಲಿಂಗು, ಈ ಥರದ್ದೆಲ್ಲ ಬರುವಂಥದ್ದು ವರ್ಮ್ ಇನ್ಫೆಸ್ಟೇಷನ್ ಆದಾಗ. ಹಾಗಾಗಿ ಇದನ್ನು ಕೂಡ ನೀವು ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಚ್ಚಿಂಗ್ ಆಗುವಂಥದ್ದು ಅಥವಾ ರ್ಯಾಷಸ್ ಆಗುವಂಥದ್ದು. ನಾನೀಗ ಆಲ್ರೆಡಿ ಹೇಳ್ದಂಗೆ ಮೈ ಮೇಲೆಲ್ಲ ಒಂಥರ ತುರ್ಕೆ ಬರುವಂಥದ್ದು ಅಥವಾ ಏನಲ್ಲಿ ಇಚ್ಚಿಂಗ್ ಆಗುವಂಥದ್ದು ಸಹ ವರ್ಮ್ ಇನ್ಫೆಸ್ಟೇಷನ್ ಒಂದು ಲಕ್ಷಣನೇ ಆಗಿರುತ್ತೆ. ಅದ್ರ ಜೊತೆಗೆ ಅಲರ್ಜಿ ಆಗುವಂಥದ್ದು, ಯಾರೆಲ್ಲಾದರೂ ತುಂಬ ಅಲರ್ಜಿ ಆಗಿರುವಂತಹ ಸಂದರ್ಭಗಳಿದ್ರೆ, ಚಿಕ್ಕ ಚಿಕ್ಕ ಗುಳ್ಳೆಗಳಾದಂತಹ ಸಂದರ್ಭ ಇದ್ರೆ ಅಥವಾ ಸೈನುಸೈಟಿಸ್ ಆದಂತಹ ಸಂದರ್ಭ ಇದ್ರೆ, ಅಲ್ಲೆಲ್ಲ ಒಂದ್ಸಲ ನಾವು ಈ ಬೇರೆ ಯಾವುದರಿಂದನೂ ಅದು ಕಡಿಮೆ ಆಗಿಲ್ಲ ಅಂತಾದರೆ ಆವಾಗ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಥವಾ ವರ್ಮ್ ಇನ್ಫೆಸ್ಟೇಷನ್ ಆಗಿದೆಯೇನೋ ಅಂತ ಹೇಳಿ ಕೂಡ ನಾವು ಥಿಂಕ್ ಮಾಡಬೇಕಾಗತ್ತೆ. ಹಾಗಾಗಿ ಬರೀ ಏನಲ್ಲಿ ಇಚ್ಚಿಂಗ್ ಇದ್ರೆ ಮಾತ್ರ ವರ್ಮ್ ಇನ್ಫೆಕ್ಷನ್ ಆಗಿದೆ ನಮ್ಮಲ್ಲಿ ಅಂತ ಹೇಳಿ ನಾವು ಒಂದೇ ಸಲ ಡಿಸಿಷನ್ಗೆ ಬರ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಒಂದು ಗುಣಲಕ್ಷಣಗಳಿದ್ರೂ ಸಹ ನಮ್ಮಲ್ಲಿ ವರ್ಮ್ ಇನ್ಫೆಕ್ಷನ್ ಆಗಿದೆಯೇನೋ ಅಥವಾ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇದೆಯೇನೋ ಅಂತ ಹೇಳಿ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನ ಮಾಡಬೇಕಾಗತ್ತೆ. ಇನ್ನು ಬ್ಲಡ್ ಕೌಂಟನ್ನು ನೋಡಿದಾಗ, ಕನ್ಸಲ್ಟೇಷನ್ಗೆ ಕೂತ್ಕೊಂಡು ನಾವು ಬೇರೆ ಬೇರೆ ಕ್ವಶನ್ಗಳನ್ನು ಹಾಕಿದಾಗ ಇದು ತುಂಬ ಸಿವಿಯರ್ ಆಗಿದೆ ಅಂತ ಕಂಡ್ರೆ ಅದಕ್ಕೆ ಬ್ಲಡ್ ಕೌಂಟ್ ಕೂಡ ಅಥವಾ ಬ್ಲಡ್ ರಿಪೋರ್ಟ್ ಕೂಡ ಸಪೋರ್ಟನ್ನು ಮಾಡಿದರೆ ಆವಾಗ ನಾವು ಡಿವರ್ಮಿಂಗ್ ಥೆರಪಿಗೆ ಹೋಗಬೇಕಾಗತ್ತೆ. ಡಿವರ್ಮಿಂಗ್ ಮಾಡೋದ್ರಿಂದ ಈ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನನ್ನು ಚೆನ್ನಾಗಿ ಕಂಟ್ರೋಲನ್ನು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನ್ಯಾಚುರಲಿ ನಾವೇನು ಮಾಡಬಹುದು ಈ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನನ್ನು ಅಥವಾ ಹುಳುಗಳನ್ನು ಕಡಿಮೆ ಮಾಡೋದಕ್ಕೆ, ವರ್ಮ್ ಇನ್ಫೆಕ್ಷನನ್ನು ಕಡಿಮೆ ಮಾಡೋದಕ್ಕೆ ಅಂತಂದರೆ ತುಂಬ ಮುಖ್ಯವಾಗಿ ನಾವು ಕ್ಲೋವ್ ಅಥವಾ ಲವಂಗವನ್ನು ಉಪಯೋಗಿಸೋದ್ರಿಂದ, ಅದು ಕಷಾಯದ ರೂಪದಲ್ಲಿರಬಹುದು, ಅದನ್ನು ಪೌಡರ್ ಮಾಡಿ ಟೀ ಥರ ಮಾಡಿ ಉಪಯೋಗಿಸೋದಿರಬಹುದು, ಮಾಡೋದ್ರಿಂದ ಈ ಒಂದು ಹುಳುಗಳನ್ನು ಅಥವಾ ವರ್ಮ್ ಇನ್ಫೆಸ್ಟೇಷನನ್ನು ನಾವು ಚೆನ್ನಾಗಿ ತಡೆಗಟ್ಟಬಹುದು. ಇನ್ನು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಬೋದು ಹೆಚ್ಚಾಗಿ, ಇದು ಕೂಡ ವರ್ಮ್ ಇನ್ಫೆಕ್ಷನನ್ನು ಕಡಿಮೆ ಮಾಡೋದಕ್ಕೆ ಅತ್ಯಂತ ಸಹಾಯಕಾರಿ ಆಗತ್ತೆ. ಹಾಗಲಕಾಯಿಯ ರಸವನ್ನು ಉಪಯೋಗಿಸೋದ್ರಿಂದ ಸಹ ಈ ವರ್ಮ್ ಇನ್ಫೆಕ್ಷನನ್ನು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆಯೇ ಬ್ಲ್ಯಾಕ್ ವಾಲ್ನಟ್ಸ್ ಅಂತ ಕರಿತೇವೆ, ಆ ಬ್ಲ್ಯಾಕ್ ವಾಲ್ನಟ್ಸನ್ನು ಉಪಯೋಗಿಸೋದ್ರಿಂದ ಸಹ ವರ್ಮ್ ಇನ್ಫೆಕ್ಷನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇದು ಒಂದು 4 ನ್ಯಾಚುರಲ್ ಏನು ಮೊಡ್ಯಾಲಿಟಿಯಿಂದ, ನ್ಯಾಚುರಲ್ ತರೀಕೆಯಿಂದ ನ್ಯಾಚುರಲಿ ನಾವೇನು ಮಾಡ್ಬೋದು ಅಂತಂದರೆ ವರ್ಮ್ ಇನ್ಫೆಕ್ಷನನ್ನು ತುಂಬ ಚೆನ್ನಾಗಿ ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಕಡಿಮೆ ಮಾಡ್ಕೊಳ್ಬಹುದು. ತುಂಬ ಸಿವಿಯರ್ ಇದೆ, ಈ ನ್ಯಾಚುರಲ್ ರೆಮಿಡೀಸಿಂದ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ನಾವು ಬೇಕಾದರೆ ಡಿವರ್ಮಿಂಗ್ ಥೆರಪಿಗೆ ಕೂಡ ಹೋಗಿ ಅದನ್ನು ಸರಿ ಮಾಡ್ಕೊಳ್ಬಹುದು. ನಾವು ತಿಂದಂತಹ ನ್ಯೂಟ್ರಿಷನ್ನೆಲ್ಲ ಅವು ತಿನ್ಕೊಂಡ್ಬಿಟ್ಟು
ಅವು ಚೆನ್ನಾಗಿ ಬೆಳೆದು ನಮಗೆ ಬೇರೆ ಬೇರೆ ತೊಂದರೆಗಳನ್ನ ಅವು ಕೊಡ್ತಾವಾದ್ರಿಂದ ನಾವು ಅದನ್ನ ಹತೋಟಿಯಲ್ಲಿ ಇಡೋದು ಅಥವಾ ಅದನ್ನ ನಿರ್ಮೂಲನೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದಾಗಿ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ ಅಂತ ಹೇಳ್ಬಹುದು. ಹಾಗಾಗಿ ಈ ಎಲ್ಲ ಒಂದು ವಿಧಾನಗಳನ್ನ ಅನುಸರಿಸ್ಕೊಂಡು ನೋಡಿ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಏನೇ ಇದ್ರೂ ಅಕಸ್ಮಾತ್ ಕನ್ಸಲ್ಟೇಷನ್ ಬೇಕು ಅಂತ ಅನ್ಸಿದ್ರೆ ಸಹ ಕೆಳಗೆ ಬರ್ತಾ ಇರೋ ನಂಬರಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಇರೋ ನಂಬರಿಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಅನ್ನ ಮಾಡ್ಕೊಳ್ಬಹುದು. ಇದೇ ತರ ಇನ್ನೂ ಹಲವಾರು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.